ಎಲ್ಲರಿಗೂ ಶುಭೋದಯ. ಇಂದಿನ ಸಂಗತಕ್ಕೆ ಸ್ವಾಗತ. ಸಂಗತದ ವಿಷಯ ಪುಣ್ಯ ಸ್ಥಳದಲ್ಲಿ ಏಕೆ ಪಾಪದ ಕೆಲಸ. ಪ್ರವಾಸಿ ತಾಣದಲ್ಲಿ ಸ್ವಚ್ಛತೆ ಕಾಪಾಡುವ ಹೊಣೆ ಅಲ್ಲಿನ ಸಿಬ್ಬಂದಿಯದ್ದು ಮಾತ್ರ ಅಲ್ಲ, ಎಲ್ಲ ಪ್ರವಾಸಿಗರದ್ದು ಸಹ ಆಗಿರುತ್ತದೆ. ಬೇಸಿಗೆ ಬಂತೆಂದರೆ ಎಲ್ಲ ಪುಣ್ಯಕ್ಷೇತ್ರಗಳು ವಿಹಾರಧಾಮಗಳಲ್ಲಿ ಜನಸಾಗರ ಸೇರುತ್ತದೆ. ಹೆಚ್ಚಾಗಿ ವಿದ್ಯಾವಂತರು, ಜವಾಬ್ದಾರಿಯುತ ನಾಗರಿಕರೇ ಪ್ರವಾಸಿಗರಾಗಿ ಬರುತ್ತಾರೆ. ಆದರೆ ತಾವು ಭೇಟಿ ನೀಡಿರುವ ಸ್ಥಳ ಸಹಜ ಸೌಂದರ್ಯ ಉಳಿಸಿಕೊಂಡು ನಾಳೆ ಬರುವ ಪ್ರವಾಸಿಗರ ಪಾಲಿಗೂ ಅನುಪಮ ಅನುಭವ ನೀಡಬೇಕೆಂಬ ಆಶಯ ಅವರಲ್ಲಿ ಜಾಗೃತವಾಗಿರುವಂತೆ ಕಾಣಿಸದು. 5 ವರ್ಷಗಳ ಹಿಂದೆ ಒಂದು ಪುಣ್ಯಕ್ಷೇತ್ರದಲ್ಲಿರುವ ಪಾಪನಾಶಿನಿ ನದಿಯಲ್ಲಿ ಸ್ವಯಂ ಸೇವಕರು ಸ್ವಚ್ಛತಾ ಕಾರ್ಯ ನಡೆಸಿದರು. ನೀರಿನಲ್ಲಿ ಮುಳುಗಿ ಆಳದಿಂದ ಅವರು ಮೇಲೆತ್ತಿ ತಂದ ಬಟ್ಟೆಗಳ ರಾಶಿ 10 ಟ್ರಕ್ಕುಗಳಲ್ಲಿ ತುಂಬುವಷ್ಟು ಇತ್ತು. ಪುಣ್ಯ ಜಲದಲ್ಲಿ ಸ್ನಾನ ಮಾಡುವಾಗ ಹಳೆಯ ಬಟ್ಟೆಗಳನ್ನು ಅದರಲ್ಲಿ ವಿಸರ್ಜಿಸಿದರೆ ಪಾಪ ತೊಲಗುತ್ತದೆ ಎಂಬ ನಂಬಿಕೆಯ ಅನುಸಾರ ಅಲ್ಲಿಗೆ ಬಂದ ಭಕ್ತರೆಲ್ಲ ಬಿಟ್ಟು ಹೋಗಿದ್ದ ತಮ್ಮ ಬಟ್ಟೆಯ ಬಳುವಳಿ ಅದು. ಜೊತೆಗೆ ಭಸ್ಮ ತುಂಬಿದ್ದ ಪ್ಲಾಸ್ಟಿಕ್ ಡಬ್ಬಗಳು, ಚಪ್ಪಲಿಯಂತಹ ಹಲವಾರು ಪರಿಕರಗಳು ನದಿಯೊಳಗೆ ಸಿಕ್ಕವು. ಇನ್ನು ಪ್ರವಾಸಿಗರು ಕಸ ಎಸೆಯುವ ಮೂಲಕ ಪರಿಸರಕ್ಕೆ ಎಸಗುವ ಹಾನಿಯಂತೂ ಚಿಕ್ಕದಲ್ಲ. ರಾತ್ರಿ ರಸ್ತೆ ಬದಿಯಲ್ಲಿ ಮದ್ಯ ಸೇವನೆ ಮಾಡಿ ಮದ್ಯದ ಬಾಟಲಿಗಳನ್ನು, ಕುರುಕುಲು ತಿಂಡಿಗಳನ್ನು ಅಲ್ಲಿಯೇ ಬಿಟ್ಟು ಮುಂದೆ ಸಾಗುತ್ತಾರೆ. ಈ ಮದ್ಯವನ್ನು ಕೋತಿಗಳು ಕುಡಿಯುತ್ತವೆ. ಮೇಯುತ್ತಾ ಬಂದ ಜಾನುವಾರುಗಳು ತಿಂಡಿ ತುಂಬಿದ ಪ್ಲಾಸ್ಟಿಕ್ ಚೀಲಗಳನ್ನು ಹಾಗೆಯೇ ನುಂಗಿಬಿಡುತ್ತವೆ. ಪಶುವೈದ್ಯರೊಬ್ಬರು ಇತ್ತೀಚೆಗೆ ಒಂದು ಹಸುವಿನ ಹೊಟ್ಟೆ ಶಸ್ತ್ರಚಿಕಿತ್ಸೆ ಮಾಡಿ ಒಳಗಡೆ ತಿಂಡಿ ಸಹಿತ ಕಂಡುಬಂದ 100 ಪ್ಲಾಸ್ಟಿಕ್ ಚೀಲಗಳನ್ನು ಹೊರತೆಗೆದಿದ್ದರು. ಇನ್ನು ಸ್ಯಾನಿಟರಿ ಪ್ಯಾಡು, ಹಣ್ಣಿನ ಸಿಪ್ಪೆ, ಮಕ್ಕಳಿಗೆ ಬಳಸಿದ ಡೈಪರ್ನಂತಹ ವಸ್ತುಗಳನ್ನು ಚೀಲದಲ್ಲಿ ತುಂಬಿ ರಸ್ತೆ ಪಕ್ಕ ಎಸೆದು ಹೋಗುತ್ತಾರೆ. ಇಂತಹ ಚೀಲಗಳನ್ನು ಬೀದಿ ನಾಯಿಗಳು ಹರಿದು ಅದರೊಳಗಿನ ಕಸವನ್ನು ಇಡೀ ಊರಿಗೆ ಹರಡಿಬಿಡುತ್ತವೆ. ಈ ಪರಿಸರದಲ್ಲಿ ಬದುಕುವವರಿಗೆ ಇದರಿಂದ ಅಸಹನೀಯ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಅನೇಕ ಊರುಗಳ ರಸ್ತೆಯ ಪಕ್ಕ ಇದು ಕಲ್ಲುರುಟಿ ದೈವದ ಆವಾಸ ಸ್ಥಾನ, ಇಲ್ಲಿ ಕಸ ಎಸೆದರೆ ತಾಯಿ ಮುನಿಯುತ್ತಾಳೆ ಎಂಬಂತಹ ಫಲಕಗಳು ಇದ್ದರೂ ಸಹ ಅಲ್ಲಿ ಕಸವನ್ನು ಎಸೆಯುವ ಕೆಲಸ ನಡೀತಾ ಇದೆ. ವಿಹಾರಧಾಮಗಳಲ್ಲಿನ ನಿಯಮಗಳನ್ನು ಅನುಸರಿಸುವುದು ಕೆಲವೊಮ್ಮೆ ಪ್ರವಾಸಿಗರಿಗೆ ಅಪಾಯ ತರಬಹುದು. ಕೊಡಗಿನ ರೆಸಾರ್ಟ್ ಒಂದರಲ್ಲಿ ಇತ್ತೀಚೆಗೆ ರಾತ್ರಿ 7 ಗಂಟೆಗೆ ಬಳಿಕ ಈಜುಕೊಳದಲ್ಲಿ ಇಳಿಯಬಾರದು ಎಂದು ಸಿಬ್ಬಂದಿ ನಿರ್ಬಂಧ ಹೇರಿದರು. ಆಗ ಪ್ರವಾಸಿಗರು ಮಾರಾಮಾರಿಗೆ ಇಳಿದಿದ್ದರು. ನಿಯಮವನ್ನು ಮೀರಿ ಈಜುಕೊಳಕ್ಕೆ ಇಳಿದ 3 ಯುವತಿಯರು ಪ್ರಾಣ ತೆತ್ತ ಪ್ರಸಂಗ ಕರಾವಳಿಯಲ್ಲಿ ಸಂಭವಿಸಿ ಹೆಚ್ಚು ದಿನಗಳು ಕಳೆದಿಲ್ಲ. ಅನಾಹುತಕ್ಕೆ ಆಹ್ವಾನ ನೀಡುವ ಸ್ವಚ್ಛಂದ ಪ್ರವೃತ್ತಿ ಪ್ರವಾಸಿಗರಲ್ಲಿ ಇದ್ದರೆ ಅದು ಖಂಡಿತ ಔಚಿತ್ಯಪೂರ್ಣ ಅಲ್ಲ. ಜಲಪಾತಗಳಲ್ಲಿ, ಬೀಚುಗಳಲ್ಲಿ ಯಾವಾಗ ಅಪಾಯ ಸಂಭವಿಸುತ್ತದೋ ಹೇಳಲಾಗದು. ಆದರೆ ಮೃತ್ಯುವಿನೊಂದಿಗೆ ಸರಸವಾಡಲು ಮುಂದಾಗುವ ದುಸ್ಸಾಹಸ ಪ್ರಿಯರಿಗೆ ಏನೂ ಹೇಳಲಾಗುವುದಿಲ್ಲ. ಮತ್ತು ಬಿದ್ದರೆ ಹೆಕ್ಕಬಹುದು, ಕುತ್ತು ಬಂದರೆ ಜೀವ ಮರಳಿ ಬರದು ಎನ್ನುವ ಸತ್ಯ ಅರಿವಿಲ್ಲದೆ ಹೋಗುತ್ತದೆ. ಮೃಗಾಲಯಗಳಲ್ಲಿ ವನ್ಯಜೀವಿಗಳ ಬಳಿಗೆ ಹೋಗಬಾರದು, ತಿಂಡಿ ಕೊಡಬಾರದು ಎನ್ನುವಂತಹ ಫಲಕಗಳನ್ನು ತೂಗಾಡಿಸುವುದು ಸಂದರ್ಶಕರ ಸಲುವಾಗಿಯೇ. ಆದರೆ ಹುಡುಗನೊಬ್ಬ ಹುಲಿಗೆ ಕೈ ತೋರಿಸಲು ಹೋಗಿ ಅವನ ಅರ್ಧ ಕೈಯನ್ನು ತುಂಡರಿಸಿಕೊಂಡ. ಪುಣ್ಯಕ್ಷೇತ್ರಗಳ ಯಾತ್ರೆ ಮಾಡುವವರು ಸಹ ಪರಿಸರವನ್ನು ಗಲೀಜು ಮಾಡಿ ಹೋಗುವುದು ವಿಷಾದದ ಸಂಗತಿ. ತಮ್ಮ ಮನೆಯಲ್ಲಿ ಯಾರೂ ಅಷ್ಟೊಂದು ಅವ್ಯವಸ್ಥೆ ಮಾಡುವುದಿಲ್ಲ. ತಾವು ಭೇಟಿ ನೀಡಿದ ಕ್ಷೇತ್ರಕ್ಕೆ ತಮ್ಮ ಮನೆಯಂತೆ ಕಾಣುವುದು ಬಹಳ ಮುಖ್ಯ. ಪ್ರಬುದ್ಧ ಮನಸ್ಥಿತಿ. ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಒಂದು ಹೋಟೆಲಿಗೆ ಹೋಗಿದ್ದರು. ತಿಂಡಿ ತಿಂದ ಬಳಿಕ ಕೈ ತೊಳೆಯಲು ಬೇಸಿನ್ ಕಡೆಗೆ ಹೊರಟಾಗ ಜೊತೆಗಿದ್ದ ಗೆಳೆಯರು ಪ್ಲೇಟಿನಲ್ಲೇ ಕೈ ತೊಳೆಯಲು ಸೂಚಿಸಿದರು. ಅದಕ್ಕೆ ಕಲಾಂ
ನಾವು ಸ್ವೀಕರಿಸಿದ ಆಹಾರ ಪವಿತ್ರವಾದುದು. ಆಹಾರವನ್ನು ನೀಡಿದ ತಟ್ಟೆ ಬೇರೆಯವರಿಗೂ ಆಹಾರ ನೀಡಬೇಕೆಂಬ ಸದ್ಭಾವನೆ ನಮ್ಮಲ್ಲಿ ಇದೆಯಾದರೆ ನಮ್ಮ ಬಾಯಿ ತೊಳೆದೇ ಅದೇ ತಟ್ಟೆಗೆ ಉಗುಳಬಾರದು. ನಾವು ಭಾರತದ ಹೆಮ್ಮೆಯ ನಾಗರಿಕರು ಎಂದು ಹೇಳಿದರಂತೆ. ಯಾವುದೇ ಪ್ರವಾಸಿ ತಾಣದಲ್ಲಿ ಅಚ್ಚುಕಟ್ಟಿನ ವಾತಾವರಣ ಸೃಷ್ಟಿ ಹಾಗೂ ಅಲ್ಲಿರುವ ಯಥಾಸ್ಥಿತಿಯ ಸಂರಕ್ಷಣೆ ಅಲ್ಲಿನ ಸಿಬ್ಬಂದಿಯದ್ದು ಮಾತ್ರವಲ್ಲ, ಹೋಗುವ ನಾವು ಸಹ ಅದನ್ನು ಪಾಲಿಸಬೇಕು. ಜಾಗೃತ ಮನೋಭಾವದ ಎಲ್ಲ ಪ್ರವಾಸಿಗರು ಸಹ ಇದರಲ್ಲಿ ಪಾಲ್ಗೊಳ್ಳಬೇಕು. ಪ್ರವಾಸ ಕಾಲದಲ್ಲಿ ಇದು ನೆನಪಿಡಬೇಕಾದ ಪ್ರತಿಯೊಬ್ಬರ ಕರ್ತವ್ಯ. ನಾವು ಎಲ್ಲಿ ಏನು ತಿನಿಸುಗಳನ್ನು ತಿನ್ನುತ್ತೇವೆಯೋ ಅದರ ಕಸವನ್ನು ಕಸದ ಬುಟ್ಟಿಯಲ್ಲೇ ಹಾಕಿ ಅಥವಾ ಹೊರಗೆ ಎಲ್ಲೂ ಚೆಲ್ಲದೆ ನಿರ್ವಹಿಸುವಂಥದ್ದಿದೆಯಲ್ಲ, ಅದು ನಿಜವಾದ ನಾಗರಿಕತನ ಎನ್ನುವುದು ಇಂದಿನ ಸಂಗತದ ವಿಶೇಷ. ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಧನ್ಯವಾದ. ನಮಸ್ತೆ, ನಾನು ನಿಮ್ಮ ಶ್ರೀಕಂಠೇಶ್, ಪರಿಸರ ಪ್ರಿಯ, ಮೈಸೂರು. ಕೇಳಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ನಮಸ್ತೆ.